ಹಾಯ್ ಫ್ರೆಂಡ್ಸ್, ನಮಸ್ತೆ. ಸಮಸ್ತ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ನಾನು ನೈವೇದ್ಯಕ್ಕೆ ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಇದರಲ್ಲಿ 1.5 ಲೋಟ ಬೇಳೆ ಹಾಕಿ ತೊಳೆದು ಇಟ್ಟಿದ್ದೀನಿ. ಇದನ್ನು ಬೇಯಕ್ಕೆ ಇಟ್ಟಿದ್ದೀನಿ. ಬೇಳೆನ ಹೂರ್ಣಕ್ಕೆ ಹೂರ್ಣಿಕ್ಕೆ ನೋಡಿ, ಈ ಥರ ನಾನು ಮಾಡಿಟ್ಕೊಂಡಿದ್ದೀನಿ. ಯಾಕೆಂದರೆ ಇದರಲ್ಲಿ ಕಲ್ಲುಗಳಿಲ್ಲ. ಇದು ನಾವು ಡೈರೆಕ್ಟಾಗಿ ಬೇಳೆಗೆ ಹಾಕ್ಬೋದು. ಬೇರೆದಂದರೆ ನೀವು ಕಾಯಿಸಿ ಹಾಕಬೇಕಾಗತ್ತೆ. ಇದರಲ್ಲಿ ಕಲ್ಲಿಲ್ದಿರೋ ಪ್ರಕಾರ ನಾವು ಇದನ್ನೆಲ್ಲ ಚೂರು ಮಾಡಿ ಈಗ ಮಾಡಿಕೊಂಡಿದ್ದೀನಿ ಎಲ್ಲ ನಾನು. ಇದನ್ನು ನಾವು ಡೈರೆಕ್ಟಾಗಿ ಹಾಕಿ ಮಾಡೋಣ. ಎಲ್ಲ ಈಗ ಬಟ್ಲಿಗೆ ಹಾಕ್ಕೊಂಬಿಡೋಣ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಈಗ ನಾವು ಮೈದಾನ ಜಲ್ದಿ ಹಿಡಿದಿಟ್ಕೊಳ್ಳೋಣ. ಜಲ್ದಿ ಹಿಡಿದ್ಬಿಟ್ಟು ಆಮೇಲೆ ಕಲಿಸ್ಕೊಳ್ಳೋಣ. ಸ್ವಲ್ಪ ಹಿಟ್ಟು ತೊಗೊಂಡಿದ್ದೀನಿ ಕಲಸೋಣ ಅಂತ. ಒಂಚೂರು ಉಪ್ಪು ಹಾಕ್ಕೊಳ್ಳೋಣ, ಒಂಚೂರು ಮೊಸರು ಹಾಕ್ಕೊಳ್ಳೋಣ. ಸಾಫ್ಟಾಗಿ ಬರುತ್ತೆ. ಚಿರೋಟಿ ರವೆ 1 ಕಪ್ ಹಾಕ್ಕೊತಾ ಇದ್ದೀನಿ. ಅರಿಶಿನ ಹಾಕ್ಕೊತಾ ಇದ್ದೀನಿ. ಎಲ್ಲ ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕಿ ಕಲಸೋಣ. ನಾನು ಮೊಸರು ಏನಕ್ಕೆ ಹಾಕಿದೆ ಅಂದರೆ, ಮೊಸರು ಹಾಕಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಹೋಳಿಗೆ. ನೋಡಿ ಹಾಕ್ಕೊಳ್ಳಿ. ಎಲ್ಲ ಬೇಳೆ ಬೆಂದಿದೆ. ಈಗ 1-2 ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ಳೋಣ. ಇದರಲ್ಲಿ ಕಲ್ಲಿಲ್ಲ, ಅದಕ್ಕೋಸ್ಕರ ನಾನು ಡೈರೆಕ್ಟ್ ಹಾಕ್ತಾಯಿದ್ದೀನಿ. ಏಲಕ್ಕಿ ಪುಡಿ ಮಾಡೋಣ. ಏಲಕ್ಕಿ ಪುಡಿ ಮಾಡಿಕೊಂಡು ಹಾಕ್ಕೊಳ್ಳೋಣ. ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳೋಣ. ನೀರು ಹಾಕಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಈಗ ಸ್ವಲ್ಪ ಎಣ್ಣೆ ಹಾಕಿ ಕಲಿಸ್ಕೊಳ್ರಿ, ಸ್ಮೂತಾಗಿರುತ್ತೆ. ಇದಾಗಿದೆ. ಸ್ವಲ್ಪ ಹೊತ್ತು ಮುಚ್ಚಿಕೊಳ್ಳೋಣ. ಹುಳ್ಳಿಕಾಯಿ ಪಲ್ಯಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿಲ್ಲ. ಈಗ ಹುಳ್ಳಿಕಾಯಿನ ಬೇಯಕ್ಕೆ ಇಟ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಒಂಚೂರು ಉಪ್ಪು ಹಾಕ್ಕೊಳ್ಳೋಣ. ಒಂಚೂರು ಅರಿಶಿನ ಹಾಕ್ಕೊಂಡು ಕಲಸಿಟ್ಕೊಳ್ಳೋಣ. ಹಸಿಮೆಣ್ಸಿಕಾಯಿನ ಹ್ಯಾಂಡ್ ಮಿಷಿನಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಆಗುತ್ತೆ. ಈ ಹುಳ್ಳಿಕಾಯಿ ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಹುಳ್ಳಿಕಾಯಿ ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಳ್ಳೋಣ. ತರತರಿಯಾಗಿರೋ ರುಬ್ಬಿದ ಹಸಿಮೆಣ್ಸಿನ್ಕಾಯಿ 1 ಸ್ಪೂನ್ ಹಾಕಿದ್ದೀನಿ. ಈಗ ನಾವು ಬೇಯಿಸಿದ್ದೀವಲ್ಲ ಆ ಹುಳ್ಳಿಕಾಯಿ ಹಾಕ್ಕೊಳ್ಳೋಣ. ಆಗಲೇ ನಾವು ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀವಿ ಹುಳ್ಳಿಕಾಯಿನ. ಮತ್ತು ಉಪ್ಪು ನೋಡಿ ಹಾಕ್ಕೊಳ್ಳಿ, ಆಯಿತಾ? ಹಸೆಕಾಯಿ ತುರಿದಿಟ್ಕೊಂಡಿದ್ದೀನಿ.
ತೆಂಗಿನಕಾಯಿ ಹಾಕೊಳ್ಳೋಣ ಕೊನೆಯಲ್ಲಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಕೊಡುತ್ತೆ. ನಮ್ಮ ಮನೆಗೆ ನಾವು ಸಿಂಪಲಾಗಿ ಆಚರಿಸ್ತಾ ಇದ್ದೀವಿ. ನಿಮ್ಮ ಮನೆಗೆ ಯಾವ ಥರ ಆಚರಿಸ್ತಾ ಇದ್ದೀರಾ ವರಮಹಾಲಕ್ಷ್ಮಿ ಹಬ್ಬನ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ನೋಡಿ ಇದಾಗಿದೆ, ಆಫ್ ಮಾಡ್ತೀನಿ. ಆಫ್ ಆಯ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಮನೆಗೆ ಟ್ರೈ ಮಾಡಿ. ಎಲ್ಲ ಹಬ್ಬದ ಅಡುಗೆಗಳೇ, ಇದೆಲ್ಲ ಹಬ್ಬದ ಅಡುಗೆಗಳಾಗ್ತಾಯಿದೆ. ನಮ್ಮನೆ ನಾವು ಸಿಂಪಲಾಗಿ ಮಾಡ್ಕೊತಾ ಇದ್ದೀವಿ. ಇದು ಒಬ್ಬಟ್ಟಿನ ಸಾರಿಗೆ ಮಸಾಲೆ. ಟೊಮೆಟೊ ಹಾಕ್ತಾಯಿದ್ದೀನಿ, ಎಲ್ಲ ಹುರ್ಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣೆಲ್ಲ. ಟೊಮೆಟೊ ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಈರುಳ್ಳಿ ಹಾಕ್ತಾಯಿದ್ದೀನಿ, ಒಂದು 3-4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋಣ, ಹುರ್ಕೊಳ್ಳೋಣ. ಟೇಸ್ಟಿಂಗ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ ಹುರಿಯೋಕ್ಕೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಹುರಿಯೋಕ್ಕೆ. ಹಸಿ ವಾಸನೆ ಹೋಗೋರು ಹುರ್ಕೊಳ್ಳೋಣ. ಕಾಯಿ ಹಾಕ್ಕೊಳ್ಳೋಣ. ಕಾಯಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಇದಾಗಿದೆ. ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಈಗ ನಾವು ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊಳ್ಳೋಣ. ಈಗ ನಾವು ಕಡಲೆ ಬೀಜ ಹಾಕ್ಕೊಳ್ಳೋಣ. ಈಗ ನಾವು ಕಡಲೆಬೇಳೆ ಹಾಕ್ಕೊಳ್ಳೋಣ. ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕೆ. ಈಗ ಕರಿಬೇವು ಹಾಕ್ಕೊಳ್ಳೋಣ. ಈಗ ರುಬ್ಬಿರೋ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಈಗ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ನಾನು ಹಸಿ ಕರಿಬೇವು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ನೋಡಿ, ಚಿತ್ರಾನ್ನ ರೆಡಿಯಾಗಿದೆ. ಸ್ವಲ್ಪ ಬಿಸಿಯಲ್ಲಿದ್ದಾಗೆ ಕಾಯಿ ಸ್ವಲ್ಪ ಹಾಕ್ಕೊಳ್ಳೋಣ. ಹಸಿ ಕಾಯಿನ ತುರಿದಿಟ್ಕೊಂಡಿದ್ದೀನಿ, ಆ ಕಾಯಿನೇ ನಾನು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ನೋಡಿ. ರೈಸ್ ಹಾಕ್ಕೊಳ್ಳೋಣ. ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಹುಣಸೆ ರಸ ಒಂಚೂರು ಹಾಕ್ಕೊಳ್ಳೋಣ. ಒಂಚೂರು ನಿಂಬೆ ರಸ ಹಾಕ್ತಾಯಿದ್ದೀನಿ. ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಎಲ್ಲ ಕಟ್ ಮಾಡಿ ಇಕ್ಕಿದ್ದೀನಿ. ದೇವಸ್ಥಾನದಲ್ಲಾದರೆ ಈರುಳ್ಳಿ ಹಾಕ್ದಿರ ಮಾಡ್ತಾರಲ್ಲ, ಅದಕ್ಕೆ ನಾವು ಅದೇ ಥರ ಮಾಡಿದ್ದೀವಿ. ಯಾಕೆ ನಮಗೆ ಪೂಜೆಗೆ ಬೇಕು, ಅದಕ್ಕೋಸ್ಕರ ನಾವು ಈರುಳ್ಳಿ ಹಾಕಿಲ್ಲ. ದೇವಸ್ಥಾನದಲ್ಲಿ ಯಾವ ಥರ ಇರುತ್ತೆ ಅದೇ ಥರ ಬಂದಿದೆ. ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ. ನಾನೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ನಲ್ಲ, ಈಗ ನಾವು ಒಬ್ಬಟ್ಟಿಗೆ ಪೂರ್ಣ ಬೇಳೆ ಎಲ್ಲ ರುಬ್ಕೊಳ್ಳೋಣ. ನೋಡಿ ಹೂರಣ ಎಲ್ಲ ನಾವು ನುಣ್ಣಗೆ ರುಬ್ಕೊಂಡಿದ್ದೀನಿ. ಬೇಳೆ ಇಲ್ದಂಗೆ ನೀಟಾಗಿ ನುಣ್ಣಗೆ ರುಬ್ಕೋಬೇಕು.